ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾನು ಈ ಆಂಕಲ್ ಮತ್ತು ಫೂಟ್ ಅದ್ರ ಬಗ್ಗೆ ಅನಾಟಮಿ ಮತ್ತು ಫಿಸಿಯೋಲಜಿ ಬಗ್ಗೆ ಹೇಳಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಯಾರಿಗೆ ಹೀಲು ಆ ತಾಲಸ್ ಅನ್ನೋ ಜಾಗದಲ್ಲಿ ಪೇನ್ ಬರೋದು, ಆಮೇಲೆ ಇದಕ್ಕಿದ್ದಾಗೆ ಉರಿ ಬರೋದು, ಈ ಮೆಟಾಟಾರಸ್ ಅನ್ನೋ ಜಾಗದಲ್ಲೆಲ್ಲ ಇಚ್ಚಿಂಗ್ ಸೆನ್ಸೇಷನ್, ಸ್ವೆಲ್ಲಿಂಗ್ ಬರೋದು, ಈ ಟೋಸ್, ಈ ಪ್ಯಾಲೆಂಜಸ್ನಲ್ಲಿ ಡಿಸ್ಟಲ್, ಮಿಡಲ್ ಅಂಡ್ ಪ್ರಾಕ್ಸಿಮಲ್, ಈ ಒಂದು ಪ್ಯಾಲೆಂಜಸ್ನಲ್ಲಿ ಏನಾರು ಕ್ಯೂ ಬರೋದು, ರಕ್ತ ಬರೋದು, ಮತ್ತೆ ಒಂದಕ್ಕೊಂದು ಬೆರಳುಗಳಲ್ಲಿ ಇಷ್ಟು ಗ್ಯಾಪ್ ಬರುತ್ತೆ ಕೆಲವರಿಗೆ. ಈ ರೀತಿ ಈ ಹೆಬ್ಬೆಟ್ಟಿಂದ ಇನ್ನೊಂದು ಬೆರಳಿಗೆ ಮಧ್ಯೆ ಗ್ಯಾಪ್ ಬರೋದು, ಇದಕ್ಕಿದ್ದಾಗ ಕಿರು ಬೆರಳು ಒಂಥರ ವಕ್ರ ಆಗ್ಬಿಡೋದು, ಯೂರಿಕ್ ಆಸಿಡ್ ಜಾಸ್ತಿ ಆದಾಗ ಈ ಪಾದಗಳಲ್ಲಿ ಹೇಳ್ತಾ ಇರೋದು ನಾನು ಮೀನರಾಶಿಗೆ. ಈ ಥರ ಇದ್ದಾಗ ನಾವು ಯಾವ ರೀತಿ ಥೆರಪಿ ಮಾಡ್ತಾವ್ರು ಇಂದಿನ ಕಾಲದಲ್ಲಿ ಆ ವೇದ ವಿಜ್ಞಾನದಲ್ಲಿ, ಆಗಿನ ಡಾಕ್ಟರ್ಸು ಅದು ಚರಕ ಸಂಹಿತೆಯಲ್ಲಿ ಈ ಮೀನರಾಶಿ ಈ ಪಾದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಸುಮಾರು ಒಂದು 30ರಿಂದ 40 ಕಾಯಿಲೆಗಳು ಬರುತ್ತೆ ಅಂತ ಹೇಳಿದ್ದಾರೆ. ಅದು ಮಧುಮೇಹಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಭಾಳಷ್ಟಿದೆ ಅಂತ ಸುಶ್ರುತ ಸಂಹಿತೆಯಲ್ಲಿ ಅದಕ್ಕೆ ಚಿಕಿತ್ಸೆ ಮಾಡೋದು ಹೇಗೆ, ಥೆರಪಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಈ ಪಾದ ಮತ್ತೆ ಹಿಮ್ಮಡಿ, ಆಂಕಲ್ಲು ಮತ್ತೆ ಪಾದಗಳು ಇವೆರಡು ಯಾವ್ದಾದ್ರು ಮೂಳೆಗಳಲ್ಲಿ ಏರುಪೇರು ಆದಾಗ ಅವನ ಇಡೀ ಶರೀರದ ಎಲ್ಲಾ ಭಾಗವನ್ನು ಏರುಪೇರು ಆಗುತ್ತೆ. ಅರ್ಧ ಇಂಚ್ ಯಾವ್ದಾದ್ರು ಆ ಮೂಳೆ ಪಾದದಲ್ಲಿ ಏನೋ ಜರ್ಕ್ ಬಿಟ್ಟ ಅಂದ್ರೆ ಅವನ ವಾಕಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ, ಅವನ ಒಂದು ನಿಲ್ಲೋ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ, ಕೂರೋ ಸ್ಟೈಲ್ ಚೇಂಜ್ ಆಗುತ್ತೆ. ಕೆಳಗೆ ಕೂರಕ್ಕಾಗಲ್ಲ, ಅವನು ಕೋಲ್ ಹಿಡ್ಕೊಂಡೇ ನಡಿಬೇಕು, ಕೋಲ್ ಹಿಡ್ಕೊಂಡೇ ಎದ್ದೋಳ್ಬೇಕು, ಕೋಲ್ ಹಿಡ್ಕೊಂಡೇ ಕೆಳಗೆ ಕೂತ್ಕೋಬೇಕು, ಸಪೋರ್ಟ್ ಇಲ್ಲದೆ ಅವರು ಒಂಟಿಯಾಗಿ ನಡೆಯೋಕೆ ಕಷ್ಟ ಅನ್ನೋದು ಒಂದು ಮಾಹಿತಿ. ಹಾಗಿದ್ಮೇಲೆ ಈ ಒಂದು ಮೀನರಾಶಿ ಪೂರ್ವಭಾದ ನಕ್ಷತ್ರ 4ನೇ ಪಾದ, ಉತ್ತರ ಭಾದ ನಕ್ಷತ್ರ 1, 2, 3, 4ನೇ ಪಾದ, ಮತ್ತೆ ರೇವತಿ ನಕ್ಷತ್ರ 1, 2, 3, 4ನೇ ಪಾದದವರಿಗೆ ಜೀವಿತ ಕಾಲದಲ್ಲಿ ಅವರು ಹುಟ್ಟಿದಾದಿಂದ ಬದುಕಿರೋವರೆಗೂ ಸಾಯೋವರೆಗೂ, ಅಂದರೆ ಉದಾಹರಣೆಗೆ 1 ವರ್ಷದಿಂದ ಹುಟ್ಟಿದಿಂದ 7ನೇ ವರ್ಷದವರೆಗೂ ಬಾಲಾರಿಷ್ಟ ಅಂತ ನಡೆಯುತ್ತೆ. ಆ ಬಾಲಾರಿಷ್ಟದಲ್ಲಿ ಯಾವ ಗ್ರಹಗಳು ಈ ರೀತಿ ಡ್ಯಾಮೇಜ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಹಲ್ಲು ಬಿದ್ದ ನಂತರ, ಆ ಮಗುಗೆ ಹಲ್ಲು ಬಿದ್ದ ನಂತರ ಹೋಗ್ತಾ ಹೋಗ್ತಾ ಆ ಶೈಶವದಿಂದ ಬಾಲ್ಯಾವಸ್ಥೆ ಬಂದಾಗ, ಶೈಶವ ಅಂದರೆ ಹುಟ್ಟಿದ ಮಗುವಿನಿಂದ ಹಿಡಿದು 7 ವರ್ಷದವರೆಗೆ, ಬಾಲ್ಯಾವಸ್ಥೆ ಅಂದರೆ 7 ವರ್ಷದಿಂದ 15 ವರ್ಷದವರೆಗೆ, ಆಮೇಲೆ 15ರಿಂದ 25 ವರ್ಷದವರೆಗೂ ಯೌವನಾವಸ್ಥೆ, ಆಮೇಲೆ ಗೃಹಸ್ಥಾಶ್ರಮ ಅನ್ನೋ ಒಂದು ಮಟ್ಟ. ಯಾವಾಗ ಈ ಒಂದು ಬಾಲ್ಯಾವಸ್ಥೆ ಮುಗಿತು ಅಂದಾಗ ಯೌವನಾವಸ್ಥೆಗೆ ಹೋಗ್ತಾ ಇದ್ದಾನೆ, ಗಡ್ಡ ಮಿಸೆ ಬರೋದು ಗಂಡು ಮಕ್ಕಳಿಗೆ, ಹೆಣ್ಮಕ್ಳು ಮೆಚೂರ್ಡ್ ಆಗ್ತಾರೆ, ಅವ್ರು ಮೆನ್ಸಸ್ ಆಗೋ ಕಾಲ ಬಂತು. ಆ ಸಮಯದಲ್ಲಿ ಋತುವತಿ ಆದಂಥ ಸಮಯದಲ್ಲಿ ಈ ಪಾದಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕೆಲವು ಬರ್ತದೆ. ಕೆಲವು ಆಟ ಆಡಕ್ಕೆ ಹೋದಾಗ ಕಾಲು ಮುರ್ಕೋಬಹುದು, ಟೋಸೆ ಹೊಟ್ಟೋಗ್ಬೋದು, ಪಾದ ಟ್ವಿಸ್ಟ್ ಆಗ್ಬೋದು, ಆ ಪಾದದ ಹಿಂಭಾಗದಲ್ಲಿರ್ತಕ್ಕಂಥ ಹಿಂಬಡಿ ಹೀಲ್ ಆಂಕಲ್ ಅಲ್ಲಿ ಟ್ವಿಸ್ಟ್ ಆಗ್ಬೋದು, ಆಂಕಲ್ ಟ್ವಿಸ್ಟ್ ಆಗ್ಬೋದು. ಅದು ಆ ತಾಲಸ್ ಅನ್ನೋ ಬೋನಲ್ಲಿ, ಇಲ್ಲಿ ಹಿಂಬಡಿನ ತಾಲಸಲ್ಲಿ ಟಿಬ್ಬಿಯಾ ಫಿಬುಲಾ ಅನ್ನೋ 2 ಬೋನ್ಗಳು ಸಂಗಮ ಆಗಿದೆ ಕೊನೆ ಭಾಗ. ಇದು ಟಿಬ್ಬಿಯಾ, ಇದು ಫಿಬುಲಾ, ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಮಕರ ರಾಶಿ, ಇದು ಕುಂಭ ರಾಶಿ. ಮೀನ ರಾಶಿಲಿ ಅದು ಸಂಗಮ ಎಂಡ್ ಆಗೋ ಒಂದು ಬೋನು, ಅಲ್ಲಿಂದ ಮತ್ತೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಣ್ಣ ಸಣ್ಣ ಮೂಳೆಗಳು. ಈ ಟೋಸು ಅಂದ್ರೆ ಈ ಪ್ಯಾಲೆಂಜಸ್ಸು, ಈ ಟಾರಸ್ ಮೆಟಾಟಾರಸ್ಸು ಅಲ್ಲಿ 5 ಬೋನು, ಈ ಟಾರಸ್ ಅಲ್ಲಿ 20 ಬೋನು, 30ಗಿಂತ ಹೆಚ್ಚಾಗಿ ಮಸಲ್ಸು ಪಾದದಲ್ಲಿದೆ, ಜಾಯಿಂಟ್ಸು, ಲಿಗಮೆಂಟ್ಸು, ಟೆನಾನ್ಸ್ ಅಂತೇಳಿ. ಇದ್ರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದಾಗ, ರಕ್ತ ಹೆಪ್ಪುಕಟ್ಟಿದಾಗ, ಭಾರ ಬಂದು ಯಾರೋ ಕಾಲು ತೊಳೆದು ಬಿಟ್ಟರು, ಅಥವಾ ಬಲವಾದಂಥ ಕಲ್ಲು ಅಥವಾ ಯಾವುದೋ ಒಂದು ಐಟಮ್ ಪಾದ ಮೇಲೆ ಬಿದ್ದಾಗ ಆ ಮೂಳೆ ಪುಡಿ ಆಗಿಬಿಟ್ರೆ, ಆ ಮೂಳೆ ಪುಡಿ ಆದಮೇಲೆ ಅದ್ರ ಪಕ್ಕದಂಥ ಮೂಳೆಗೆ ಸಪೋರ್ಟ್ ಕಮ್ಮಿ ಆಯಿತು, ಹಿಂದ್ಗಡೆ ಇರೋ ಮೂಳೆಗೆ ಸಪೋರ್ಟ್ ಕಮ್ಮಿ ಆಯಿತು, ಅದು ಕೆಳಗಡೆ ಮಸಲ್ಸ್ ಮಾಂಸದ ಮುದ್ದೆಗೆ ಸಪೋರ್ಟ್ ಕಮ್ಮಿ ಆಯಿತು. ಅವಾಗ ಏನಾಗುತ್ತೆ, ಸ್ವೆಲ್ಲಿಂಗ್ಸ್ ಬರುತ್ತೆ, ಇರಿಟೇಷನ್ ಜಾಸ್ತಿ ಆಗುತ್ತೆ, ಬರ್ನಿಂಗ್ ಸೆನ್ಸೇಷನ್ ಜಾಸ್ತಿ ಆಗುತ್ತೆ. ಈ ಥರ ಬಂದಾಗ ಏನು ಟ್ರೀಟ್ ಮಾಡ್ತಾ ಇದ್ರು ಇಂದಿನ ಕಾಲದಲ್ಲಿ ಅಂದಾಗ, ಪಾದಗಳಿಗೆ ಯಾವುದೇ ರೀತಿ ಬೋನಿಂದಾಗಲಿ ಅಥವಾ ಮಸಲ್ಸಿಂದ ಸ್ನಾಯುಗಳಿಂದನೇ ಆಗಲಿ ಅಥವಾ ಬ್ಲಡ್ಡಿಂದನೇ ಆಗಲಿ ಅಥವಾ ಬೇಡದೇ ಇರೋಂಥ ವಸ್ತು ಯೂರಿಕ್ ಆಸಿಡ್ಸ್ ಅದೇನಾದ್ರು ಸ್ಟಕ್ ಆದಾಗ ಏನು ಮಾಡಬೇಕು ಅಂದಾಗ, ಪಾದ ಅಂದ ತಕ್ಷಣ ಆಗಿನ ಕಾಲದಲ್ಲಿ ಮೀನರಾಶಿ, ಅದಕ್ಕೆ ಅಧಿಪತಿ ಯಾರು, ಗುರುಗ್ರಹ. ಹಾಗಿದ್ಮೇಲೆ ಆ ಮುದ್ರೆಯನ್ನ ಮಾಡಿ ಅವರಿಗೆ ಮಂತ್ರಗಳ ಮೂಲಕ ಅದನ್ನು ಥೆರಪಿ ಮಾಡ್ತಾ ಇದ್ರು. ಮಂತ್ರ ಚಿಕಿತ್ಸೆ, ಮುದ್ರಾ ಚಿಕಿತ್ಸೆ. ಮುದ್ರಾ ಅಂದ್ರೆ ಏನು, ಫಿಸಿಯೋಥೆರಪಿ. ಮಂತ್ರ ಅಂದ್ರೆ ಸೌಂಡ್ ಥೆರಪಿ. ಫಿಸಿಯೋಥೆರಪಿ ಪ್ಲಸ್ ಸೌಂಡ್ ಥೆರಪಿ ಎರಡು ಸೇರಿದಾಗ ಆ ಯಾವ್ಯಾವ ಜಾಗದಲ್ಲಿ ಏನು ಡಿಫಿಷಿಯನ್ಸಿ ಇತ್ತೋ ಸರಿ ಹೋಗ್ತಿತ್ತಂತೆ, ಕರೆಕ್ಷನ್ ಆಗ್ತಿತ್ತಂತೆ. ಹೀಗಾಗಿ ಹಿಂದಿನ ಕಾಲದಲ್ಲಿ ಈ ಮುದ್ರೆಗಳ ಮೂಲಕ, ಮಂತ್ರಗಳ ಮೂಲಕ, ತಂತ್ರಗಳ ಮೂಲಕ, ತಂತ್ರ ಅಂದ್ರೇನು, ಯಾವ್ದಾರೋ ನಿಂಬೆ ರಸ ಹಾಕ್ಬಿಟ್ಟು ಚೆನ್ನಾಗಿ ಹಚ್ಚಿ ಉಜ್ಜುತ್ತಾ ಇದ್ರು.
ಅಥವಾ ರಕ್ತಗಂಧ ಅಂತ ಬರ್ತಾರೆ, ರಕ್ತಚಂದನ, ಅದನ್ನು ತೆಗೆದುಬಿಟ್ಟು ಹಚ್ಚಿಬಿಟ್ಟು ಹಾಕ್ತಾರೆ, ಲೇಪನ ಮಾಡ್ತಾ ಇದ್ರು. ಅದಕ್ಕೆ ಮಂತ್ರ ಹೇಳಿ ರಕ್ತ ಕಮ್ಮಿ ಆದಾಗ, ರಕ್ತ ಬ್ಲಾಕ್ ಆದಾಗ ರಕ್ತಚಂದನ ಯೂಸ್ ಮಾಡ್ತಿದ್ರು. ಮೊಸಲ್ ಸ್ಕ್ಯಾಚ್ ಆದಾಗ ನಿಂಬೆಹಣ್ಣು ಯೂಸ್ ಮಾಡ್ತಾ ಇದ್ರು. ಮೂಳೆ ಸಂಬಂಧಪಟ್ಟಂತ ಬಂದಾಗ ಮುದ್ರೆಗಳು ಮಾಡಿ ಅದನ್ನು ಜೋಡಿಸ್ತಾ ಇದ್ರು ಆಗಿನ ಕಾಲದಲ್ಲಿ. ಇದೇ ಆಗಿನ ವೈದ್ಯ ವಿಜ್ಞಾನ. ಈ ಒಂದು ವೇದಿಕ್ ಸೈನ್ಸ್ನಲ್ಲಿ ಇವತ್ತಿನ ಮಾಡರ್ನ್ ಸೈನ್ಸ್ನ ನಾವು ಕಂಪೇರ್ ಮಾಡಿ ಹೋದಾಗ ಈ ಗ್ಯಾಂಗ್ರೀನ್ ಆಗಿಬಿಟ್ರೆ ಆ ಪಾದನೆ ಆ ಜಾಗನೇ ಕಟ್ ಮಾಡಿಬಿಡ್ತಾರೆ. ಇವತ್ತು ಮೆಡಿಷನ್ನೇ ಇಲ್ಲ, ಅದಕ್ಕೆ ಥೆರಪಿನೇ ಇಲ್ಲ. ಇಷ್ಟೆಲ್ಲ ವಿಜ್ಞಾನ ಮುಂದುವರೆದಿದ್ರು ಕೂಡ ಗ್ಯಾಂಗ್ರೀನ್ ಅಂದ ತಕ್ಷಣನೇ ಅದು ಡಯಾಬಿಟಿಕ್ನೇ ಆಗಿರ್ಬೋದು ಅಥವಾ ನಾನ್ ಡಯಾಬಿಟಿಕ್ ಪೇಷಂಟ್ಗೆ ಏನಾರು ಬಂದಾಗ ಕೊಳಿತಾ ಇದೆ, ಕ್ಯೂ ಬರ್ತಿದೆ ಅಂದಾಗ ಅದು ಇನ್ನೊಂದು ಕಡೆ ಸ್ಪ್ರೆಡ್ ಮಾಡ್ತಾರೆ ಅಂದಾಗ ಕಟ್ ಮಾಡಿಬಿಡ್ತಾರೆ. ಅದನ್ನು ಯಾವ ರೀತಿ ತಪ್ಪಿಸ್ತಾ ಇದ್ರು ಇನ್ನೊಂದು ಕಾಲದಲ್ಲಿ ಅಂದರೆ ಮುದ್ರೆಗಳ ಫಿಸಿಯೋಥೆರಪಿ ಮಾಡ್ತಾ ಇದ್ರು. ಹಾಗಿದ್ಮೇಲೆ ಈ ಮೀನರಾಶಿಗೆ ಏನು ಮುದ್ರೆ ಮಾಡಬೇಕು ಅಂದಾಗ ನೋಡಿ, ಇದು ನಮ್ಮ ಹಸ್ತ. ಈ ನಮ್ಮ ಹಸ್ತದಲ್ಲಿ ಇದು ಬುಧ ಗ್ರಹ, ಇದು ಸೂರ್ಯ ಗ್ರಹ, ಇದು ಶನಿ, ಇದು ಗುರು ಗ್ರಹ, ಇದು ಶುಕ್ರ. ಈ ತೋರ್ಬೆರಳು ಇಂಡೆಕ್ಸ್ ಫಿಂಗರ್ ಅಂತಾರೆ, ಇದು ಬುಡದಲ್ಲೇ ಗುರು ವಾಸ ಮಾಡೋದು. ಈ ಗುರುಗೆ ಧನುರ್ ಮತ್ತೆ ಮೀನ, ಇದು ಧನುರ್ ರಾಶಿ. ಇದು ಡಿಸ್ಟಲ್ ಪ್ಯಾಲೆಂಜಸ್, ಮಿಡಲ್ ಪ್ಯಾಲೆಂಜಸ್, ಪ್ರಾಕ್ಸಿಮಾಲ್ ಅಂತ ಕರೀತಾರೆ. ಮೊದಲನೇ ಪರ್ವ, ಎರಡನೇ ಪರ್ವ, ಮೂರನೇ ಪರ್ವ ಅಂತೇಳಿ. ಆದಿ ಮಧ್ಯ ಅಂತ್ಯ ಅಂತ ಶಾಸ್ತ್ರದಲ್ಲಿ. ಈ ಮಧ್ಯದ್ದು ಧನುರ್ ರಾಶಿ ಆದರೆ ಈ ಜಾಗದಲ್ಲಿ ಈಗ ಮೀನರಾಶಿ ಅಂತಾರೆ. ಇವೆರಡು ರಾಶಿ ಅಧಿಪತಿ ಎಲ್ಲಿದ್ದಾರೆ, ಇಲ್ಲಿ ವಾಸ ಮಾಡ್ತಾರೆ. ಇವರು ಅಧಿಪತಿ ಯಾರು, ಬ್ರಹ್ಮ. ಈ ಜಾಗದಲ್ಲಿ ಬ್ರಹ್ಮ, ಇದು ಬ್ರಹ್ಮಸ್ಥಾನ ಅಂತಾರೆ ಇದಕ್ಕೆ. ಅದರಿಂದ ಬ್ರಹ್ಮ ಗುರು ಇವರಿಬ್ಬರು ಸಂಗಮದಲ್ಲಿ ಈ ಎರಡು ರಾಶಿಗಳು ವಾಸ ಮಾಡ್ತಾರೆ. ಹಾಗಾದ್ರೆ ನಮ್ಮ ಶರೀರದಲ್ಲಿ ಗುರು ಎಲ್ಲಿದ್ದಾನೆ ಅಂದ್ರೆ ಈ ನಮ್ಮ ಹಸ್ತದ ತೋರು ಬೆರಳಿನ ಬುಡಭಾಗದಲ್ಲಿದ್ದಾರೆ. ಮತ್ತಿನ್ನೆಲ್ಲ ಹಸ್ತ ಗುರು ಇದ್ದಾನೆ ನಮ್ಮ ಶರೀರದಲ್ಲಿ ಅಂದಾಗ ನಮ್ಮ ಶರೀರದಲ್ಲಿ ಪಾದದಲ್ಲಿ ಗುರು ಇದ್ದಾನೆ. ಯಾವಾಗ ಪಾದದಲ್ಲಿ ಗುರು ಇದ್ದ ಅದಕ್ಕೆ ಗುರುಗಳಿಗೆ ಪಾದ ಪೂಜೆ ಮಾಡೋದು. ಅದರಿಂದ ಈ ಪಾದದಲ್ಲಿ ಗುರು ಗ್ರಹ, ಇಲ್ಲಿ ಗುರುಗ್ರಹ, ಅದಕ್ಕೆ ಆಪೋಸಿಟ್ ಅಂದ್ರೆ ಈ ಜಾಗದಲ್ಲಿ ಈ ಕ್ಷೇತ್ರ ಮಂಗಳ ಕ್ಷೇತ್ರದಲ್ಲಿ ಇಂದ್ರ ವಾಸಸ್ಥಾನ ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕೆ ಬ್ರಹ್ಮಸ್ಥಾನ ಅಂತಾರೆ. ಹಾಗಾದ್ರೆ ಇಂದ್ರ ಇನ್ನೆಲ್ಲ ವಾಸ ಮಾಡ್ತಾನೆ ಅಂದ್ರೆ ಈ ನೆತ್ಯ ಮಧ್ಯಭಾಗದಲ್ಲಿ, ಇದು ನೆತ್ಯ ಭಾಗ, ಇದು ಬ್ರಹ್ಮ. ಇದಕ್ಕೆ ಸೂರ್ಯಸ್ಥಾನ, ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ. ಇದಕ್ಕೆ ಸಹಸ್ರಾರ ಚಕ್ರನ ಅಧಿಪತಿ ಇಂದ್ರ. ಆದ್ರಿಂದ ಈ ಜಾಗದಲ್ಲಿ ಇಂದ್ರ ಬ್ರಹ್ಮ ವಾಸ ಮಾಡ್ತಾರೆ, ಇಲ್ಲಿ ಇಂದ್ರ ವಾಸ ಮಾಡ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರಿಂದ ನಾವು ಮುದ್ರೆ ಏನ್ ಮಾಡ್ಬೇಕಾರೆ ಬುಧನ ಮರ್ಸ್ಬೇಕು, ಸೂರ್ಯ ಮರ್ಸ್ಬೇಕು, ಶನಿ ಮರ್ಸ್ಬೇಕು, ಅದ್ರ ಮೇಲೆ ಶುಕ್ರ ಇಡಬೇಕು. ಈ ರೀತಿ ಇಟ್ಬಿಟ್ಟು ಈ ಜಾಗದಲ್ಲಿ ಬಲಗೈನ ತೋರು ಬೆರಳು ಈ ಮಧ್ಯದ ಮೊದಲನೇ ಭಾಗವನ್ನ ಅಂದ್ರೆ ಈ ಜಾಗಕ್ಕೆ ಹಿಂಗೆ ಟಚ್ ಮಾಡ್ಬೇಕು. ನೋಡಿ, ಈ ಜಾಗಕ್ಕೆ ಈ ಪ್ರಾಕ್ಸಿಮಾಲ್ ಅಂತಾರೆ ಇಂಗ್ಲಿಷ್ನಲ್ಲಿ, ಮೆಡಿಕಲ್ ಸೈನ್ಸ್ ಅಲ್ಲಿ ಡಿಸ್ಟಲ್, ಮಿಡಲ್, ಪ್ರಾಕ್ಸಿಮಲ್. ಈ ಪ್ರಾಕ್ಸಿಮಾಲ್ಗೆ ಬಲಗೈನ ಪ್ರಾಕ್ಸಿಮಲ್ನ ಈ ರೀತಿ ಹಿಂಗೆ ಟಚ್ ಮಾಡ್ಬೇಕು. ಈಗ ಈ ರೀತಿ ಟಚ್ ಮಾಡಿದ್ರೆ ಇದು ಮೀನರಾಶಿ ಮುದ್ರಾ ಆಯ್ತದೆ. ಇದು ಮೀನರಾಶಿ, ಇದಕ್ಕೆ ಮೀನರಾಶಿ ಮುದ್ರೆ. ಇದನ್ನ ಮಾಡಿದಾಗ ಅರ್ಧ ಗಂಟೆ ಕೂತ್ಕೊಂಡು ಮಾಡಿದಾಗ ಇದಕ್ಕೊಂದು ವಿಶೇಷವಾದಂಥ ಎನರ್ಜಿ ಪಾಸ್ ಆಗುತ್ತೆ. ಬಲಗೈಯಿಂದ ಬಂದಂಥ ಬಯೋ ಎಲೆಕ್ಟ್ರಿಕ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಎಡಗೈಯಿಂದ ಬಂದಂಥ ಎಡಭಾಗದ ಶರೀರದ ಬಂದಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಮತ್ತೆ ಬಯೋ ಎನರ್ಜಿ, ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಎರಡು ಸಂಗಮ ಆದಾಗ, ತೋರು ಬೆರಳಾದಾಗ ಅದರದ್ದೇ ಆದಂಥ ಎನರ್ಜಿ ನಿಧಾನಕ್ಕೆ ಪಾಸ್ ಆಗುತ್ತೆ. ಈ ರೀತಿ ಪಾಸ್ ಆಗ್ತಾ ಹೋಗುತ್ತೆ. ಯಾವಾಗ ಇದು ಪಾಸ್ ಆಗ್ತಾ ಹೋಗ್ತು ಆಗ ಪಾದಗಳಿಗೆ ಹೋಗಿ ಎನರ್ಜಿ ಸ್ಟಕ್ ಆಗುತ್ತೆ. ಎಂಡ್ ಆಗೋದು ಇಲ್ಲಿ ಶುರುವಾದ್ರೆ ಪಾದಕ್ಕೆ ಹೋಗಿ ಟಚ್ ಆಗುತ್ತೆ. ಬಲಗೈದು ಬಲಭಾಗದ ಪಾದಕ್ಕೆ, ಎಡಗೈದು ಶಕ್ತಿ ಎನರ್ಜಿ ನಮ್ಮ ಎಡಪಾದಕ್ಕೆ ಹೋದಾಗ ಆ ಪಾದಗಳಲ್ಲಿ ಏನಾದ್ರು ನೋವು, ಇನ್ಫ್ಲಮೇಷನ್, ಊತ, ಪೇಯ್ನು ಅಂದ್ರೆ ನೋವು, ಇರಿಟೇಷನ್, ಕೆರೆದಂಗಾಗೋದು, ಬರ್ನಿಂಗ್ ಸೆನ್ಸೇಷನ್, ಉರ್ದಂಗಾಗೋದು ಏನಿದ್ರು ಅದು ಲಾಕಿಂಗ್ ಸಿಸ್ಟಮ್ ಎಲ್ಲಿದೆ, ಅದು ಲಾಕಿಂಗ್ ಸಿಸ್ಟಮ್ ಇಲ್ಲಿದೆ. ಇದೇ ಮೀನರಾಶಿಯ ಮುದ್ರಾ ಅಂತ ಕರೀತಾರೆ. ಇನ್ನು ಸಲ ತೋರಿಸ್ತೀನಿ. ಇದು ನಮ್ಮ ಹಸ್ತ, ಇದು ಬುಧ ಗ್ರಹ ಮರ್ಚಿ, ಸೂರ್ಯನ ಮರ್ಚಿ, ಶನಿನ ಮರ್ಚಿ, ಇವ್ರ ಮೂರು ಮೇಲೆ ಶುಕ್ರನ ಗಿಡಿ, ಹೆಬ್ಬೆಟ್ಟು ಶುಕ್ರ. ಇದು ಗುರುಗ್ರಹ ಇಲ್ಲಿದೆ, ಇದು ಗುರುಗ್ರಹ. ಇದು ಧನುರ್ ರಾಶಿ, ಇದು ಮೀನರಾಶಿ. ಈ ಮೀನರಾಶಿಗೆ ಈ ಜಾಗಕ್ಕೆ ನಾವು ಇದೇ ಬೆರಳಲ್ಲಿ, ನಮ್ಮ ಬಲಗೈ ಬೆರಳಲ್ಲಿ ಇದೇ ತರ ಮುದ್ರೆ ಧಾರಣ ಮಾಡಿ ಪ್ರೆಸ್ ಮಾಡ್ಬೇಕು ಈ ರೀತಿ. ಇದು ಮೀನರಾಶಿ ಮುದ್ರಾ ಅಂತ ಕರೀತಾರೆ. ಇದ್ರಲ್ಲಿ ಚೆನ್ನಾಗಿ ಹಿಂಗೆ ಉಜ್ಜುತ್ತಾ ಇದ್ರೆ, ಎಲ್ಲೇ ಸ್ವೆಲ್ಲಿಂಗ್ ಇದ್ರೆ ಅಥವಾ ಪೇನ್ ಇದ್ರೆ ಇದರಿಂದ ಮೊಳಕೆಗೋಯ್ತು, ಮೊಳಕೆಯಿಂದ ಭುಜಕ್ಕೋಯ್ತು, ಭುಜದಿಂದ ಲಂಗ್ಸ್ ಬಂದು, ಲಂಗ್ಸ್ ಇಂದ ಹಾಗೆ ಇಳಿತಾ ಇಳಿತಾ ಹಿಪ್ಸ್ಗೆ ಹೋಯ್ತು, ಹಿಪ್ಸ್ ಇಂದ ತೊಡೆಗೆ ಬಂತು, ತೊಡೆಗೆ ಬಂದು ತೊಡೆಯಿಂದ ಮಂಡಿಗೆ ಬಂದು, ಮಣ್ಣಿಂದ ಪಾದದಿಂದ ಸೇರುತ್ತೆ. ಹೀಗೆ ಈ ರೀತಿ ಮಾಡ್ತಾ ಇದೆ. ಆದ್ರಿಂದ
ಹಾಗೆ ರಿವರ್ಸು ಈ ಥರ ಮಾಡ್ಬೋದು, ಈ ರೀತಿ ರಿವರ್ಸು ಮಾಡ್ಬೋದು. ಈ ರೀತಿ ರಿವರ್ಸ್ ಮಾಡ್ತಾ ಇದ್ರೆ ಈ ಒಂದು ಮೀನರಾಶಿ ಮುದ್ರೆಯಿಂದ ಈ ಪಾದಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ನಿವಾರಣೆ. ಹಾಗಾದ್ರೆ ಈ ಮುದ್ರೆಗೆ ಏನು ಮಂತ್ರ ಹೇಳ್ತಾರೆ ಅನ್ನೋದನ್ನ ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರಾಮಕ್ಕೆ ಮುಂಚೆ ನಾನು ಈ ಮೀನರಾಶಿ ಮುದ್ರೆ ಹೇಗೆ ಕಂಪೋಸ್ ಮಾಡೋದು, ಧಾರಣೆ ಮಾಡೋದು ಬಗ್ಗೆ ಹೇಳ್ಕೊಟ್ಟಿದ್ದೆ. ಈ ನಮ್ಮ ಬುಧ ಮತ್ತೆ ಸೂರ್ಯ ಶನಿನ ಮರ್ಚಿಬಿಟ್ಟು ಆ 3 ಬೆರಳುಗಳ ಮೇಲೆ ಶುಕ್ರವನ್ನ ಹೆಬ್ಬೆಟ್ಟನ್ನ ಟಚ್ ಮಾಡಿದಾಗ ಈ ತೋರು ಬೆರಳು, ಈ ಕೊನೆಯ ಭಾಗ ಪರ್ವ, ಇದಕ್ಕೆ ಪ್ರಾಕ್ಸಿಮಾಲ್ ಅಂತಾರೆ. ಈ ಜಾಗದಲ್ಲಿ ನಾವು ಈ ರೀತಿ ಬಲಗೈ ಹಸ್ತದಿಂದ ಇಟ್ಕೊಂಡಾಗ ಇದು ಮೀನರಾಶಿ ಮುದ್ರ ಆಯ್ತು. ಈ ಮೀನರಾಶಿಗೊಂದು ಗುರುವಿನ ಬೀಜ ಮಂತ್ರ ಇದೆ. ಆ ಬೀಜ ಮಂತ್ರವನ್ನ ನಾವು ಈ ಮುದ್ರೆ ಧಾರಣೆ ಮಾಡಿ ಹೇಳಬೇಕು. ಹೇಗೆ ಅಂದ್ರೆ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ. 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 ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ ಅನ್ನೋದು ಗುರು ಗ್ರಹದ ಬೀಜ ಮಂತ್ರ, ಗುರುವಿನ ಬೀಜ ಮಂತ್ರ. ಈ ಬೀಜ ಮಂತ್ರದ ಅರ್ಥ ಏನು? ಬ್ರಾಂ ಭ್ರೀಂ ಭ್ರೌಂ ಅನ್ನೋದು ಮೂಲ, ಮಧ್ಯ, ಅಂತ್ಯ. ಆ ಗುರು ಉಸಿರಾಡುವಾಗ ಇಲ್ಲಿಂದ ಆಕ್ಸಿಜನ್ ಬರುತ್ತಂತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಬ್ರಾಂ ಭ್ರೀಂ ಭ್ರೌ ಅನ್ನೋದು ಯಾವಾಗ ನಾವು ಉಸಿರನ್ನ ತಗೊಂಡಾಗ ಆಕ್ಸಿಜನ್ ಒಳಗೆ ಹೋಗುತ್ತೋ, ಗಾಳಿ ಬಿಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಈಚೆ ಹೋಗುತ್ತೋ, ಹಾಗೆ ಆ ಗುರುವಿನ ಉಸಿರಲ್ಲಿ ಒಳಗೆ ತಗೊಳ್ಳುವಾಗ ಭ್ರಾಂ ಭ್ರೀಂ ಬ್ರೌ ಅನ್ನೋದನ್ನ ನಾಭಿಯಿಂದ ಶುರುವಾಗುತ್ತಂತೆ. ನಾಭಿ ಹೃತ್ಕಂಠ, ನಾಭಿ ಹೃದಯ ಕಂಠ, ಈ 3 ಜಾಗವನ್ನು ಶುದ್ಧಿ ಮಾಡೋದು. ಅಂದ್ರೆ ಈ ನಾಭಿ ಅಂದ್ರೆ ಮಣಿಪುರ ಚಕ್ರ, ಮತ್ತೆ ಅನಾಹತ ಚಕ್ರ, ವಿಶುದ್ಧ ಚಕ್ರ, ಈ 3 ಚಕ್ರ ಗ್ಲ್ಯಾಂಡ್ಸ್, ಈ ಗ್ಲ್ಯಾಂಡ್ಸ್ ಗ್ರಂಥಿಗಳನ್ನ ಶುದ್ಧಿ ಮಾಡುವಂತ ಕ್ರಿಯೆ ಭ್ರಾಮ್ ಅಂತ. ಈ ಬೀಜ ಮಂತ್ರದಿಂದ ತಗೊಂಡಾಗ ಗುರು ಆಕ್ಸಿಜನ್ ತಗೊಳ್ತಾರೆ. ಸಹ ಅಂದಾಗ ಕಾರ್ಬನ್ ಡೈಆಕ್ಸೈಡ್ ಈಚೆ ಹೋಗುತ್ತಂತೆ. ಸಹ ಅಂದ್ರೆ ಏನು? ಅವರು, ಅವನು ಅಂತ. ಇಲ್ಲಿ ಯಾರನ್ನ ನಾವು ಸಂಬೋಧನೆ ಮಾಡ್ತಾ ಇದೀವಿ? ಗುರು ಗ್ರಹನ ಸಂಬೋಧನೆ ಮಾಡ್ತಾ ಇದೀವಿ. ಅದರಿಂದ ಸಹ ಶ್ರೀ ಬೃಹಸ್ಪತಯೇ ನಮಃ. ಬೃಹಸ್ಪತಿ ಅಂದ್ರೆ ಅಗಾಧವಾದಂಥ ಜ್ಞಾನವುಳ್ಳವನು, ಹಲವಾರು ವಿದ್ಯೆಗಳಲ್ಲಿ ಪಾಂಡಿತ್ಯ ಹೊಂದಿರುವಂತವನು, ಜಗತ್ತಿನ ಎಲ್ಲಾ ವಿದ್ಯೆಗಳಿಗೂ ಅಧಿಪತಿ ಆಗಿರುವಂತವನಿಗೆ ಬೃಹಸ್ಪತಿ ಅಂತ ಕರೀತಾರೆ. ಆದ್ರಿಂದ ದೇವಾನು ದೇವತೆಗಳಿಗೆ ಟೀಚರ್ ಯಾರು ಅಂದಾಗ ಗುರುಗ್ರಹ. ಆ ಬೃಹಸ್ಪತಿ ಮಂತ್ರವನ್ನ ಈ ಒಂದು ಬೀಜಾಕ್ಷರದಲ್ಲಿ ಸೇರಿಸಿದ್ದಾರೆ. ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ. ಇದನ್ನ ಈ ಮುದ್ರೆ ಧಾರಣೆ ಮಾಡಿ 108 ಸಲ ಹೇಳಬೇಕು. ಯಾವುದಕ್ಕಲ್ಲಿ ಕುತ್ಕೋಬೇಕು? ಮೀನರಾಶಿ ಉತ್ತರಾಭಿಮುಖವಾಗಿದೆ. ಬ್ರಹ್ಮಾಂಡದಲ್ಲಿ ಆ ವಾಸ್ತುವಿನ ಮುಖ್ಯ ದ್ವಾರ ಉತ್ತರಾಭಿಮುಖವಾಗಿದೆ. ಆದ್ರಿಂದ ಮೀನರಾಶಿ ಪೂರ್ವಭಾದ 4ನೇ ಪಾದ, ಉತ್ತರಭಾದ ನಕ್ಷತ್ರ 1, 2, 3, 4ನೇ ಪಾದ, ಮತ್ತೆ ರೇವತಿ 1, 2, 3, 4ನೇ ಪಾದದವರು ಉತ್ತರಾಭಿಮುಖವಾಗಿ ಕುತ್ಕೊಂಡು ಇದನ್ನ ಈ ಮುದ್ರೆ ಧಾರಣೆ ಮಾಡಿ 30 ನಿಮಿಷಗಳ ಕಾಲ ಓಂ ಭ್ರಾಂ ಬ್ರೀಂ ಬ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ ಅನ್ನೋ ಮಂತ್ರ ಹೇಳಿದ್ರೆ ಅವರಿಗೆ ಆರ್ಥರೈಟಿಸ್ ಬರೋದಿಲ್ಲ. ಯಾವುದೇ ರೀತಿ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಪಾದದಲ್ಲಿ ಆರ್ಥರೈಟಿಸ್ ಇದ್ರೆ ಎಲ್ಲೇ ಇದ್ರೂ ಕೂಡ ಆರ್ಥರೈಟಿಸ್ ತೆಗಿತದೆ. ಅಷ್ಟು ವಿಶೇಷವಾದಂಥದ್ದು. ಪಾದಕ್ಕೆ ಸಂಬಂಧಪಟ್ಟಂತ ಏನು ಗ್ಯಾಂಗ್ರೀನ್ ಅಂತೆ ಯಾವುದೇ ದೋಷಗಳು ಬರೋದಿಲ್ಲ. ಇದನ್ನ ಹೇಳೇ ಕ್ಯೂರ್ ಮಾಡ್ತಿದ್ರು. ಇದನ್ನ ಹೇಳಿಬಿಟ್ರೆ ಕಾಯಿಲೆನೇ ಬರೋದಿಲ್ಲ. ಪ್ರಿಕಾಷನರಿ ಮೆಜರ್ಸ್ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅರೆ ನಮಗೆ ಯಾವ್ದು ಉತ್ತರ ಗೊತ್ತೇ ಇಲ್ಲ ಅಂದಾಗ ಈಶಾನ್ಯ ದಿಕ್ಕಿನಲ್ಲಿ ಕುತ್ಕೊಂಡು ಹೇಳಿ. ಯಾಕಂದ್ರೆ ಈಶಾನ್ಯ ಗುರುವಿನ ಮೂಲ ಸ್ಥಾನ, ದೇವ ಮೂಲೆ. ಈಶಾನ್ಯ ದಿಕ್ಕಿನಲ್ಲಿ ಗುರು ವಾಸ ಮಾಡ್ತಾರೆ ಈಶಾನ್ಯ ಜೊತೆಗೆ. ಅದರಿಂದ ಈಶಾನ್ಯ ದಿಕ್ಕಿನಲ್ಲಿ ಕುತ್ಕೊಂಡು ಇದನ್ನ ಮಾಡ್ಬೇಕು. ಓಂ ಭ್ರಾಂ ಬ್ರೀಂ ಭ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ ಇದನ್ನ ಹೇಳ್ಬೇಕು. ಇದನ್ನ ಇನ್ನೂ ಸಿದ್ಧಿ ಮಾಡ್ಕೊಂಡಾಗ ಇನ್ನೂ ಹೆಚ್ಚೆಚ್ಚಿಗೆ ನಾವು ಇದರಲ್ಲಿ ಬೆಳಿಬೇಕು, ಜ್ಞಾನೋದಯ ಆಗ್ಬೇಕು ಅಂದ್ರೆ ನದಿ, ಕೆರೆ, ಬಾವಿ, ತೇವ ಇರೋ ಜಾಗದಲ್ಲಿ, ಕಾಲುವೆಗಳ ಜಾಗದಲ್ಲಿ, ಸಮುದ್ರದ ತೀರದಲ್ಲಿ, ಸಾಗರ ತಟೆ ಸ್ಥಾನ, ಸಾಗರ ತಟ ಅಂದ್ರೆ ದಡ, ಆ ದಡದ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾರೆ ಅಂತೆ. ಅದರಿಂದ ಗುರುವಿನ ಒಂದು ಸಂಚಾರ ಸ್ಥಳದಲ್ಲಿ ಈ ಮಂತ್ರ ಜಪ ಮಾಡಿದ್ರೆ, ಮುದ್ದೆ ಧಾರಣೆ ಮಾಡಿ
ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ ಅಂತ ಜಪ ಮಾಡಿದಾಗ ಆಗ ಜಠರಾಗ್ನಿ ಇಲ್ಲಿ ಭ್ರಾಂ ಭ್ರೀಂ ಭ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ. ಆಗ ಫೆಮ್ಮರು, ಟಿಬಿಯಾ, ಫಿಬುಲಾ, ತಾಲಸ್ ಈ ವಿಶೇಷವಾದಂಥ ಮೂಳೆಗಳು ಮನುಷ್ಯನಿಗೆ, ಆ ಮೂಳೆಗಳಲ್ಲಿ ಎಲ್ಲ ಬಿಗಿತ ಹೋಗುತ್ತೆ. ಅದ್ರ ಮೇಲೆ ಮೂಳೆ ಮೇಲೆ ಕೂತಿರೋ ಮಸಲ್ಸ್, ಮಾಂಸ, ಸ್ನಾಯುಗಳು ಸಡಿಲಾಗತ್ತೆ. ಅದ್ರ ಮೇಲೆ ಹೋಗ್ತಾ ಇರುವಂಥ ನರಗಳು, ನರ್ವ್ ಸಿಸ್ಟಮ್ಸು ಈಸಿಯಾಗಿ ಅಲ್ಲಾಡುತ್ತೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ. ಆ ನರಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಿ ನಡೆಯುತ್ತೆ. ರಕ್ತ ಎಲ್ಲೂ ಹೆಪ್ಪುಕಟ್ಕೊಳ್ಳೋದಿಲ್ಲ. ರಕ್ತ ಹೆಪ್ಪುಕಟ್ಟು ಅಂದರೆ ಊತ ಶುರುವಾಗುತ್ತೆ, ಸ್ವೆಲ್ಲಿಂಗ್ ಬರುತ್ತೆ, ಇನ್ಫ್ಲಮೇಷನ್ ಅಂತ ಕರೀತಾರೆ. ಆಗ ಯಾವಾಗ ರಕ್ತ ಕ್ಲಾಟ್ ಆಯಿತು ಆಗ ಯೂರಿಕ್ ಆಸಿಡ್ ಶುರುವಾಗಿಬಿಡುತ್ತೆ. ಯೂರಿಕ್ ಆಸಿಡ್ಸ್ ವೇಸ್ಟ್ ಪ್ರಾಡಕ್ಟ್ ಬಾಡಿನಲ್ಲಿ. ಅದರಿಂದ ಶರೀರದಲ್ಲಿ 1/4 ಇಡೀ ಬೋನ್ಸ್ ಇರೋದೇ ಪಾದದಲ್ಲಿ ಅಂತ ಶಾಸ್ತ್ರ ಹೇಳುತ್ತೆ. ಆಯುರ್ವೇದ ಶಾಸ್ತ್ರ ಇಡೀ ಶರೀರದ ಎಲ್ಲಾ ಭಾಗದ ಮೂಳೆಗಳು ಪಾದದಲ್ಲಿದೆ. 1/4 ಶರೀರದ ಎಲ್ಲಾ ಮೂಳೆಗಳು ಪಾದದಲ್ಲಿದೆ ಅಂತ ಹೇಳುತ್ತೆ ಶ್ಲೋಕದಲ್ಲಿ. ಅದರಿಂದ ಮೀನರಾಶಿ ಯಾವುದೇ ಆಗಿರಲಿ ಹುಷಾರಾಗಿ, ನೀರಿರೋ ಜಾಗದಲ್ಲಿ, ಸಮುದ್ರ ದಡ, ಬಾ ಬಟ್ಟೆ ಬಿಚ್ಚು, ಬೇಗ ಜಂಪ್ ಮಾಡು ಅನ್ನುತ್ತೆ ನದಿ. ಸಮುದ್ರ ಬಾ, ಬೇಗ ಬಾ, ಬಟ್ಟೆ ತೆಗಿ, ಜಂಪ್ ಮಾಡು, ಈಜು ಅನ್ನುತ್ತೆ ನದಿ. ಕೊಳ, ಬಾವಿ ದಡ ಅಂತ ಬಿದ್ದಾಗ ಅವ್ರಿಗೆ ಪ್ರಾಣಾಪಾಯ ಆಗ್ಬೋದು. ಆದ್ರಿಂದ ನದಿ, ದಡ, ಸಮುದ್ರ, ಕೆರೆ, ಬಾವಿಗಳಲ್ಲಿ ಮೀನರಾಶಿಯವರು ಬಹಳ ಎಚ್ಚರಿಕೆ ಇರಬೇಕು. ಮೀನರಾಶಿ ಬಿಟ್ಟು ಇನ್ನು ಬಾಕಿ ಯಾವುದೇ ರಾಶಿ ಆಗಿರಲಿ ಅವ್ರಿಗೆ ಕೊರತೆಗಳಿರೋದಿಲ್ಲ. ಮೀನರಾಶಿ ಜಲತತ್ವ. ಅದರಿಂದ ಜಲತತ್ವ ಇರೋರು ಜಲದಲ್ಲೇ ಮರಣ, ಜಲಕಂಟಕ. ಅದಕ್ಕೆ ಅಗ್ನಿ ಮೃತ್ಯು, ವಾಯು ಮೃತ್ಯು, ಜಲ ಮೃತ್ಯು, ವಾಹನ ಮೃತ್ಯು, ಈ ಹಾಳು ಧ್ರುವ ಮೃತ್ಯುಗಳಲ್ಲೆಲ್ಲ ಒಂದು ವಿಶೇಷವಾದ ಜಲ ಮೃತ್ಯು. ಸುಮ್ಮನೆ ಒಂದು ಅರ್ಧ ಅಡಿ ನೀರಿದೆ, ಆ ನೀರಲ್ಲೇ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಎಂತ ಸಣ್ಣ ಮಗು ಕೂಡ ಹೋಗಿ ಆಟ ಆಡ್ಬೋದು, ಆದರೆ ಅಂತ ದೊಡ್ಡ ವ್ಯಕ್ತಿ ಆ ನೀರಲ್ಲಿ ಕೊಚ್ಕೊಂಡು ಹೋದ್ನಾ ಅನಿಸ್ಬಿಡ್ತದೆ. ನಮ್ಮದಲ್ಲಿ ಎಷ್ಟೋ ಜನ ಮೇಕೆ ದಾಟ್ಕೋಗಿ ಇಷ್ಟೆಷ್ಟು ನೀರಿತ್ತು, ಆ ನೀರಲ್ಲೇ ಕೊಚ್ಕೊಂಡು ಒಬ್ಬ ಹಿಡಿಯೋಕೋಗಿ ಇನ್ನೊಬ್ಬ ಬಿದ್ದೋಗಿರ್ತಾನೆ. ಆದ್ರಿಂದ ಯಾರು ಮೀನರಾಶಿಲಿದ್ದಾರೋ ಅದೇ ಮೀನರಾಶಿಯವರೇ ಜೊತೆಲೇ ಸಾಯೋದು. ಆದ್ರಿಂದ ಮೀನರಾಶಿಯವರು ಮದುವೆ ಆದ ಕಷ್ಟ, ಮೀನರಾಶಿಯವ್ರ ಜೊತೆಲಿ ಇದ್ರೆ ಕಷ್ಟ. ಅದು ನದಿ ದಡದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಯಾಕೆಂದ್ರೆ ಜಲತತ್ವ. ಅಂತ ಸಮಯದಲ್ಲಿ ಶಾಂತಿ ಮಾಡ್ಕೋಬೇಕು. ಆ ಸಂದರ್ಭದಲ್ಲಿ ಆ ಸ್ಥಳ ವಾಸ್ತು ಯಾವ ಜಾಗದಿದೆ. ಓಂ ಭ್ರಾಂ ಹ್ರೀಂ ಭ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ ಅಂತ ಹೇಳಿ ಜಪ ಮಾಡೋದು. ಓಂ ಮೀನರೂಪಾಯ ವಿದ್ಮಹೇ ತಾರಾಮಂಡಲಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್. ಇದು ಮೀನರಾಶಿ ಗಾಯತ್ರಿ ಮಂತ್ರ. ಇದು ವೇದಗಳಲ್ಲಿ ಒಂದು ಕಡೆ ಹೇಳ್ತಾರೆ. ಮತ್ತೆ ಮಾರ್ಕಂಡೇಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ರಾಶಿಗೆ ಗಾಯತ್ರಿ ಮಂತ್ರಗಳು ಒಂದು ಕಡೆ ಹೇಳ್ತಾರೆ. ಓಂ ಮೀನರೂಪಾಯ ವಿದ್ಮಹೇ ತಾರಾಮಂಡಲಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್. ಓಂ ಮೀನರೂಪಾಯ ವಿದ್ಮಹೇ ತಾರಾಮಂಡಲಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅಂತ ಹೇಳಿ ಮಂತ್ರ. ಇದರ ರಾಶಿ ಮಂತ್ರ. ಓಂ ರಾಂ ರೀಂ ರೋಂ ಸಹ ಬೃಹಸ್ಪತಿಯೇ ನಮಃ ಗುರುವಿನ ಮಂತ್ರ. ಇದಲ್ಲ ಅಂದಾಗ ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ ಅಂತ ಹೇಳಿಬಿಟ್ರೆ ಮೀನರಾಶಿಗೆ ಶಾಂತಿ ಆಗುತ್ತೆ. ಹಾಗಾದ್ರೆ ಇನ್ನೇನು ಪರಿಹಾರ ಇರ್ಬೋದು ಅನ್ನೋ ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀವಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುದ್ರೆ, ಅದಕ್ಕೆ ಸಂಬಂಧಪಟ್ಟಂತ ಮಂತ್ರವನ್ನ ಮೀನರಾಶಿ ಪೂರ್ವಭಾದ ನಕ್ಷತ್ರ 4ನೇ ಪಾದ ಮತ್ತು ಉತ್ತರಭಾದ ನಕ್ಷತ್ರ 1, 2, 3, 4ನೇ ಪಾದ ಮತ್ತೆ ರೇವತಿ ನಕ್ಷತ್ರ 1, 2, 3, 4ನೇ ಪಾದವರೆಗೆ ಮುದ್ರಾ ಮಂತ್ರ ಹೇಳ್ಕೊಟ್ಟೆ. ಫಿಸಿಯೋಥೆರಪಿ, ಸೌಂಡ್ ಥೆರಪಿ ಬಗ್ಗೆ. ಅರೆ ನಮಗೆ ಮುದ್ರೆ ಮಾಡಕ್ಕೆ ಟೈಮ್ ಇಲ್ಲ, ಮಂತ್ರ ಹೇಳಕ್ಕೆ ಟೈಮ್ ಇಲ್ಲ ಅನ್ನೋ ಜನಗಳಿಗೆ ಇವತ್ತಿನ ಆಧುನಿಕ ಜೀವನದಲ್ಲಿ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಮಲಗೋವರೆಗೂ. ಆದರೂ ಕೂಡ ಎಲ್ಲೋ ಒಂದು ಕಡೆ ಮುದ್ರೆ ಮಾಡಬೇಕು, ಮಂತ್ರ ಹೇಳಬೇಕು. ಹೀಗಾಗಿ ಮೀನರಾಶಿಗೆ ಸಂಬಂಧಪಟ್ಟಂತ ಗುರುವಿನಿಂದ ಆಗಲಿ ಅಥವಾ ನೀಚ ಗ್ರಹದಿಂದ ಬೇರೆ ಗ್ರಹಗಳಿಂದ ಆಗೋದು ತೊಂದರೆ ನಿವಾರಣೆ ಮಾಡ್ಕೋಬೇಕು ಅನ್ನೋ ಒಂದು ಗೋಜಿಗೆ ಹೋಗಲ್ಲ. ಏನಾದ್ರು ಪೆಟ್ಟಾದಾಗ, ಏನಾದ್ರು ಕಾಯಿಲೆ ಬಂದಾಗ ಮಾತ್ರ ನಾವು ಹೋಗ್ತೀವಿ. ಕಾಯಿಲೆ ಬರೋಕ್ಕೆ ಮುಂಚೆ, ಪೆಟ್ಟಾಗೋಕ್ಕೆ ಮುಂಚೆ, ಅಪಘಾತ ಆಗೋಕ್ಕೆ ಮುಂಚೆ ನಾವು ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ ಅಂದಾಗ ನಾವು ಅದನ್ನು ಅನುಭವಿಸುತ್ತಿರಬೇಕು ಅಲ್ವಾ? ಹಾಗಿದ್ಮೇಲೆ ಮುದ್ರೆನೂ ಮಾಡೋಕ್ಕಾಗಲ್ಲ, ಮಂತ್ರನೂ ಹೇಳೋಕ್ಕಾಗಲ್ಲ ಅನ್ನೋರಿಗೆ ಒಂದು ವಿಶೇಷವಾದಂಥ ಒಂದು ರತ್ನ ಥೆರಪಿ, ರತ್ನ ಚಿಕಿತ್ಸೆ ಅನ್ನೋದೊಂದು ಶಾಸ್ತ್ರದಲ್ಲಿ ಬಂದಿದೆ. ಅದರಿಂದ ಅದು ಏನಂದರೆ ನೋಡಿ, ಇದಕ್ಕೆ ಕ್ಯಾಟ್ ಐ ಅಂತ ಕರೀತಾರೆ. ಇದು ಒಂದು ವಿಶೇಷವಾದಂಥ ರತ್ನ. ಇದನ್ನು ಬೆಕ್ಕಿನ ಕಣ್ಣು ಅಂತ ಕರೀತಾರೆ. ಇದು ಏನಕ್ಕೆ ಬೆಕ್ಕಿನ ಕಣ್ಣು ಅಂತಾರಂದರೆ, ಇದು
ಗುರುವಿನ ಕಣ್ಣು ಹೀಗೆ ಇದೆಯಂತೆ. ಗುರುಗ್ರಹ ಬೃಹಸ್ಪತಿಯ ಒಂದು ಕಣ್ಣು ಈ ರೀತಿ ಇದೆಯಂತೆ. ಇದು ಈ ರೀತಿ ಈ ಕ್ಯಾಟ್ ಐಸ್ ಅಂತ ಕರೀತಾರೆ. ಇದಕ್ಕೆ ಕೇತುವು ಇದು ಅಡ್ಜಸ್ಟ್ ಹೊಂದಿಕೊಳ್ಳುವಂಥ ಒಂದು ರತ್ನ. ಈ ರತ್ನದಲ್ಲಿ ಈ ಒಂದು ಕ್ಯಾಟ್ ಐಸ್ ಅನ್ನ 15ರಿಂದ 20 ಒಂದು ಕ್ಯಾರೆಟ್ ಇರುವಂಥ ಒಂದು ರತ್ನವನ್ನ ಉಂಗುರ ಅಥವಾ ಡಾಲರ್ ಮಾಡಿಸ್ಬಿಟ್ಟು ನಾವು ಸದಾ ಧಾರಣೆ ಮಾಡೋದ್ರಿಂದ ಈ ಮೀನರಾಶಿಗೆ ಸಂಬಂಧಪಟ್ಟಂಥ ಸಾಲ ಬಾಧೆ, ಸಮಸ್ಯೆಗಳು, ರೋಗ ಬಾಧೆಗಳೆಲ್ಲ ನಿವಾರಣೆ ಆಗುತ್ತಂತೆ ಈ ಒಂದು ರತ್ನದಿಂದ. ಅದರಿಂದ ಇದಕ್ಕೆ ಕ್ಯಾಟ್ ಐಸ್ ಅಂತ ಕರೀತಾರೆ. ನೋಡಿ, ಇದು ಈ ರೀತಿ ಇರುತ್ತೆ. ಈ ರೀತಿ ಇರುತ್ತೆ. ಇದು ಒಬ್ಬ ಬೆಕ್ಕಿನ ಕಣ್ಣು ಥರನೇ ಇರುತ್ತೆ. ಇದು ಒಂದು ಇದು ಹೇಗೆ ಬೆಕ್ಕಿನ ಕಣ್ಣು ಅಂತ ಕರೀತಾರೆ? ಗುರುವಿನ ಕಣ್ಣು ಹಿಂಗೆ. ಇದರಿಂದ ಸಕಲ ದೃಷ್ಟಿ ದೋಷಗಳನ್ನು ನಿವಾರಣೆ ಮಾಡ್ಬೋದು ಅಂತ ವೇದಗಳಲ್ಲಿ ಕೂಡ ಇದನ್ನು ಹೇಳ್ತಾರೆ. ಶಾಸ್ತ್ರಗಳು, ಪುರಾಣಗಳು ಒಂದು ಕಡೆ ಉಲ್ಲೇಖನೇ ಇದೆ. ಈ ಒಂದು ರತ್ನವನ್ನ, ಕ್ಯಾಟ್ ಐಸ್ನ ಉಂಗುರ ಮಾಡಿ ನಮ್ಮ ಈ ಗುರುಗ್ರಹ ಬೆರಳಿಗೆ ಹಾಕೊಳ್ಬೇಕು ಅಂತ ಹೇಳ್ತಾರೆ. ಇದು ತೋರು ಬೆರಳು. ಇದಕ್ಕೆ ಬಂಗಾರ ಅಥವಾ ಬೆಳ್ಳಿ, ಗೋಲ್ಡ್ ಅಥವಾ ಸಿಲ್ವರ್ನಲ್ಲಿ ಇದನ್ನ ಮಾಡಿಸ್ಬಿಟ್ಟು ಹಾಕೊಳ್ಳಿ ಬೆರಳಿಗೆ ಅಂತ. ಇದು ಬೆರಳಿಗೆ ಹಾಕೊಂಡ್ರೆ ನಮ್ಗೆ ಚೆನ್ನಾಗಿ ಕಾಣಲ್ಲ, ಯಾರೋ ನೋಡ್ರು ಏನೋ ಅನ್ಕೋತಾರೆ ಅನ್ನೋ ಏನಾದ್ರು ನಾಚಿಕೆ ಸ್ವಭಾವ ಇದ್ರೆ ಇದನ್ನ ಡಾಲರ್ ಮಾಡಿ ಬೆಳ್ಳಿ ಅಥವಾ ಚೈನ್ ಅಥವಾ ಚಿನ್ನದ ಚೈನಲ್ಲಿ ಹಾಕೊಂಡು ಒಳಗಡೆನೆ ಇಟ್ಕೋಬೇಕು. ನಮ್ಮ ಸ್ಕಿನ್ಗೆ ಟಚ್ ಆಗ್ತಿರ್ಬೇಕು. ಈ ಟಚ್ ಆಗಬೇಕು. ಯಾವಾಗ ಈ ಕಾರ್ಡಿಯೋವಾಸ್ಕುಲರ್ ಸಿಸ್ಟಮ್ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಮಧ್ಯಭಾಗಕ್ಕೆ ಟಚ್ ಆಗ್ತಿದ್ದಾಗ ಆಗ ನಮ್ಮ ಇಡೀ ಶರೀರದಲ್ಲಿರ್ತಕ್ಕಂಥ ಎಲ್ಲ ಎನರ್ಜಿನ ಪಾದಕ್ಕೆ ತಂದು ಪಾದದಿಂದ ಡಿಸ್ಚಾರ್ಜ್ ಮಾಡುತ್ತಂತೆ ಇದು. ಈ ಕ್ಯಾಟ್ ಐಸ್ ಬೆಕ್ಕಿನ ಕಣ್ಣಿನ ರತ್ನವನ್ನ, ಕೇತು ಮತ್ತು ಗುರುವಿಗೆ ಮೀಸಲಾದಂಥ ಈ ರತ್ನ ಯಾವಾಗ ನಾವು ಧರಿಸ್ತೀವೋ ದೃಷ್ಟಿ ದೋಷಗಳಾಗೋದಿಲ್ಲ. ಎಷ್ಟು ಚೆನ್ನಾಗಿದ್ದಾನಪ್ಪ, ಕಾರ್ ತಗೊಂಡ್ಬಿಟ್ಟ, ಮನೆ ಕಟ್ಟಿಬಿಟ್ಟಪ್ಪ ಅಂದಾಗ, ಗುರು ದಶೆ ಇದ್ದಾಗ ಕಾರು, ಬಂಗ್ಲೆ, ಮನೆ, ಹೆಂಡತಿ, ಮಕ್ಕಳಾಗೋದು. ಗುರು ನೀಚನಾದಾಗ ಮನೆಯನ್ನು ಕಳ್ಕೊಂಡ, ಸೈಟು ಕಳ್ಕೊಂಡ, ಹೆಂಡತಿ ಡೈವರ್ಸ್ ಆಯ್ತು, ಗಂಡ ಬಿಟ್ಟ, ಮಕ್ಕಳು ಎಲ್ಲೋ ಹೋದ್ರು, ಮಕ್ಳು ಇನ್ಯಾರೋ ಜೊತೆ ಓಡ್ಬಿಟ್ರು, ಏನೆಲ್ಲ ಫಜಿತಿ ಆಗಿಬಿಡುತ್ತೆ. ಗುರುವಿನ ನೀಚನಾದಾಗ, ಸ್ವಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋದಾಗ, ಗುರು ಇನ್ಯಾವುದೋ ಮನೇಲಿ ಕೂತಿದ್ದಾಗ, ಅದು ಗುರುವಿಂದ ಬರತಕ್ಕಂಥ ದೂಷಣೆಗಳು, ಇದಕ್ಕಿದ್ದಾಗೆ ಅಪರಾಧಗಳು ಬರ್ತದೆ. ಸುಮ್ಮನೆ ಕೋರ್ಟ್ ಹೋಗ್ತಾನೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಯಾರಿಗೋ ಶ್ಯೂರಿಟಿ ಹಾಕ್ಬಿಟ್ಟು ಇವ್ನು ಜೈಲ್ಗೆ ಹೋಗ್ಬಿಡ್ತಾನೆ, ಯಾರಿಗೋ ಸಾಲ ಕೊಟ್ಬಿಟ್ಟು ಇವ್ನು ಜೈಲ್ಗೆ ಹೋಗ್ಬಿಡ್ತಾನೆ, ಇವ್ನೇನು ತಪ್ಪಿರಲ್ಲ, ಏನೂ ತೊಂದರೆ ಮಾಡಿಲ್ಲ, ಏನೂ ಕದ್ದಿಲ್ಲ, ಯಾರಿಗೂ ಬೈದಿಲ್ಲ, ಇವನೇ ಬೈದ, ಇವನೇ ಕದ್ದ, ಇವನಿಗೆ ಗಂದ ಅಂತೇಳಿ ಆರೋಪ ಓಡಿಸ್ಬಿಟ್ಟು ಹೋಗ್ಬಿಡ್ತಾನೆ. ಇದೆಲ್ಲ ನಿಂದನಾ ದೋಷ, ಇದೆಲ್ಲ ಬರೋದು ಗುರುವಿನಿಂದ. ಆ ಥರ ಇದ್ದಾಗ ಇದನ್ನು ಧಾರಣೆ ಮಾಡಿದಾಗ, ಆ ಥರ ಮಾಡಬೇಕು ಅನ್ನೋ ಮನಸ್ಸು ಬಂದಾಗ ವ್ಯಕ್ತಿಯು ಕೂಡ ದಗ್ಗಾಗ್ಬಿಡ್ತಾನೆ. ಯಾಕಂದರೆ ಇದು ನಮ್ಮ ಶರೀರ ಎಲ್ಲೋ ಒಂದು ಕಡೆ ಎನರ್ಜಿ ಟ್ರಾನ್ಸ್ಮಿಟ್ ಮಾಡ್ತಾ ಇರ್ತದೆ. ಅದು ಇದನ್ನ ಧಾರಣೆ ಮಾಡಿದಾಗ, ನೋಡಿದಾಗ, ಇನ್ಮೇಲೆ ಏನೋ ಅಪರಾಧ ಓಡಿಸ್ಬಾರ್ದಪ್ಪ, ಇವ್ನಿಗೇನು ಹೇಳಬಾರ್ದಪ್ಪ, ಇವ್ನು ಮೋಸ ಮಾಡಬಾರ್ದಪ್ಪ ಅನ್ನೋದು ಶಕ್ತಿ ಬರುತ್ತೆ. ಯಾಕೆಂದರೆ ಅವನಿಗೆ ಜ್ಞಾನೋದಯ ಕೊಡುತ್ತೆ. ಇದು ಗುರು ಜ್ಞಾನಕಾರಕ, ಇವನು ಜ್ಞಾನೋದಯವನ್ನು ಕೊಡುವಂಥವನು. ಅದರಿಂದ ಇನ್ಮೇಲೆ ಶ್ಯೂರಿಟಿ ಹಾಕಬಾರ್ದು, ಇನ್ನು ಸುಳ್ಳು ಹೇಳ್ಬಾರ್ದು, ಇನ್ನೊಬ್ರು ಸಿಗ್ನೇಚರ್ ಹಾಕ್ಬಾರ್ದು, ಇನ್ನೊಂದ್ಸಲ ಚೆಕ್ ಕೊಡಬಾರ್ದು, ಇನ್ನೊಂದ್ಸಲ ಬಡ್ಡಿ ಕೊಟ್ಟಿದ್ದವನಿಗೆ ಆ ರೀತಿ ಇದು ಮಾಡಿ, ಏನೋ ಒಂದು ರೀತಿ ಬುದ್ಧಿ ಜ್ಞಾನವನ್ನು ಕೊಡ್ತಾ ಇರ್ತದೆ ಸಕಾಲಕ್ಕೆ. ಆಪತ್ಕಾಲದಲ್ಲಿ ನೀನು ಹಾಳಾಗುವಾಗ, ನಾಶ ಆಗುವಾಗ, ತೊಂದರೆ ಪಡುವಾಗ ಸಮಯದಲ್ಲಿ ಈ ರತ್ನ ಮತಿ ಕೊಟ್ಟು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಗುರು ನಮ್ಮ ಜೊತೆಲಿ ಇದ್ದಾಗ ಯಾವುದೇ ತೊಂದರೆ ಇರೋದಿಲ್ಲ ಅಂತಾಗ. ಗುರು ನಮ್ಮ ಜೊತೆ ಇದ್ದಾಗ, ಗುರಿ ಮುಂದಿದ್ದಾಗ ಎಲ್ಲ ಕಾರ್ಯವೂ ಸಕ್ಸಸ್ ಆಗುತ್ತಂತೆ. ಅದಕ್ಕೆ ಕನ್ನಡದಲ್ಲಿ ಹೇಳ್ತಾರೆ, ಗುರಿ ಮುಂದೆ ಗುರು ಹಿಂದೆ ಇದ್ದಾಗ ಎಲ್ಲ ಕಾರ್ಯವೂ ಸಫಲವಾಗತ್ತೆ, ಸಕ್ಸಸ್ ಆಗತ್ತೆ ಅಂತ. ಆದ್ರಿಂದ ಗುರುವನ್ನ ನಾವು ಸ್ಮರಣೆ ಮಾಡೋಕ್ಕಾಗುತ್ತೋ ಇಲ್ವೋ, ಆದರೆ ಆ ಗುರುವಿನ ಒಂದು ಅಂಶ, ಶರೀರದ ಒಂದು ಕಣ್ಣಿನ ಭಾಗ, ಈ ಒಂದು ಕ್ಯಾಟ್ ಐಸ್, ಇದನ್ನೇನಾದ್ರೂ ನಾವು ಧಾರಣೆ ಮಾಡಿದ್ರೆ ಇದು ದೋಷ ನಿವಾರಣೆ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದನ್ನು ಹೇಗೆ ಧಾರಣೆ ಮಾಡೋದು ಅನ್ನೋದೊಂದು ಪ್ರಶ್ನೆ ಬಂತು. ಈಗ ಹೇಗೆ ಧಾರಣೆ ಮಾಡೋದು? ರಿಂಗು ಅಥವಾ ಡಾಲರ್ನ ಮಾಡಿಸಿದ್ಮೇಲೆ ಇದನ್ನ ತಗೊಂಡೋಗ್ಬಿಟ್ಟು ಗುರುವಿಗೆ ಇಷ್ಟವಾದಂಥ ವೃಕ್ಷಗಳು ಯಾವುದಪ್ಪ ಅಂದರೆ ಬೇವಿನ ಮರ ಮತ್ತು ಔದುಂಬರ ವೃಕ್ಷ. ಔದುಂಬರ ಅಂದ್ರೆ ಏನು? ಹತ್ತಿ ಹಣ್ಣಿಗೆ ಬಿಡುವಂಥ ಒಂದು ಮರ. ಹತ್ತಿ ಹಣ್ಣು ಬಿಡುವಂಥ ಮರಕ್ಕೆ ಹತ್ತಿ ಹಣ್ಣು ಅಂತಾರೆ, ಅದಕ್ಕೆ ಸಂಸ್ಕೃತದಲ್ಲಿ ಔದಂಬರ ಅಂತ ಕರೀತಾರೆ. ಹಾಗೆ ಬೇವಿನ ಮರದಲ್ಲಿ ಗುರು ವಾಸ ಮಾಡ್ತಾರಂತೆ. ಗುರುಸ್ಥಾನ ಯಾವುದು? ಔದಂಬರ ಮತ್ತು ಬೇವಿನ ಮರ. ಆ ಬೇವಿನ ಮರದಲ್ಲಿ ಬುಡದಲ್ಲಿಟ್ಟು ಇದಕ್ಕೆ ಪೂಜೆ ಮಾಡಿ ಈ ಉಂಗುರ ಅಥವಾ ಡಾಲರನ್ನು ಔದಂಬರ ಅಥವಾ ಬೇವಿನ ಬುಡದಲ್ಲಿಟ್ಟು ಪೂಜೆ ಮಾಡಿ ಯಥಾಶಕ್ತಿ ಗುರುಗೆ ಬಹಳ ವಿಶೇಷವಾದದ್ದು ಏನಪ್ಪಾ ಅಂದರೆ ಕಲ್ಲು ಸಕ್ಕರೆ, ಸಿಹಿ. ಗುರು ಸಿಹಿ ಕಾರಕ. ಗುರು ಎಲ್ಲಿ ಸ್ವೀಟ್ ಇದೆ ಅಂದ್ರೆ ಗುರು ಇದ್ದಾನೆ ಅಂತ ಅರ್ಥ. ತುಂಬ ಸಿಹಿ ತಿಂತಾರೆ ಅಂದ್ರೆ ಗುರು ಚೆನ್ನಾಗಿದ್ದಾರೆ ಅಂತ. ಸಿಹಿನೇ ತಿನ್ನಲ್ಲ ಅಂದರೆ ಗುರು ನೀಚ ಅವರಲ್ಲಿ.
ಅದರಿಂದ ಗುರು ವೈಟಮಿನ್ ಎ ಮತ್ತು ಸ್ವೀಟ್ಗೆ ಕಾರಕ. ಸ್ವೀಟ್ ಅಂದರೆ ಸಿಹಿ. ಅದರಿಂದ ಗುರುಗೆ ಯಾವಾಗಲೂ ಸಿಹಿಯನ್ನು ನೈವೇದ್ಯ ಮಾಡಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ಕಡೆ ಉಲ್ಲೇಖನ ಮಾಡಿದ್ದಾರೆ. ಆದ್ದರಿಂದ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಅಥವಾ ಸಕ್ಕರೆಯಿಂದ ಮಾಡಿದಂಥ ಯಾವುದಾದ್ರು ಒಂದು ಕೇಸರಿ ಬಾತ್ ಅಂತನೋ ಹಯಗ್ರೀವಾನೋ ಬೆಲ್ಲದಿಂದ ಮಾಡಿರುವಂಥದ್ದು ಅದನ್ನು ಮಾಡಿ ನೈವೇದ್ಯ ಮಾಡಿ ಅದನ್ನು ಪೂಜೆ ಮಾಡಿ ಆಮೇಲೆ ಧರಿಸ್ಬೇಕು. ಇದನ್ನ ಇಲ್ಲ ಶಿರಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು ಅಥವಾ ದತ್ತಾತ್ರೇಯ ದೇವಸ್ಥಾನ, ಅಕ್ಕಲಕೋಟೆ ಸ್ವಾಮಿ ಸಮರ್ಥರು, ಶ್ರೀಧರ ಸ್ವಾಮಿಗಳು, ಹೀಗೆ ನಮ್ಮ ಗಣೇಶ್ವರಿ ನಿತ್ಯಾನಂದ ಸ್ವಾಮಿಗಳು, ಹೀಗೆ ದೊಡ್ಡ ದೊಡ್ಡ ಅವಧೂತರು ಯಾರು ಗುರುಸ್ಥಾನದಲ್ಲಿದ್ದರೋ ಅಂಥವರಿಗೆ ಆ ಜಾಗದಲ್ಲಿ ಈ ಒಂದು ಡಾಲರ್ ಅಥವಾ ಉಂಗುರವನ್ನು ಅವರ ಪಾದದ ಹತ್ರ ಇಟ್ಟು ಪೂಜೆ ಮಾಡಿಸಿ ಮನೆಗೆ ಬಂದು ನಿಮ್ಮ ಗುರುಗಳು ಯಾರಿದ್ದಾರೋ, ಕೆಮಿಸ್ಟ್ರಿ, ಮ್ಯಾಥ್ಸ್, ಫಿಸಿಕ್ಸು ಅಥವಾ ಗುರು ಅಂತ ಯಾರು ನಿಮ್ಮನ್ನು ಒಪ್ಕೊಂಡಿದ್ದಾರೋ, ಗುರು ಅಂತ ಯಾರು ಸ್ವೀಕರಿಸಿದ್ದಾರೋ ಅವ್ರ ಕೈಯಿಂದ ಇದಕ್ಕೆ ಧಾರಣೆ ಮಾಡಿಸ್ಬೇಕು. ಅವ್ರ ಕೈಯಿಂದ ಕತ್ತಿಗೆ ಹಾಕಿಸ್ಕೊಂಡ್ರೆ ಆ ದೋಷ ಹೋಗುತ್ತೆ. ಗುರುವಿನ ಆಶೀರ್ವಾದ ಗುರುವಿನ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿದಾಗ, ಗುರು ಹತ್ರ ಇಟ್ಟಾಗ, ಗುರುವಿನ ಪಾದದಲ್ಲಿ ದೇವಸ್ಥಾನದಲ್ಲಿ ದತ್ತಾತ್ರೇಯ, ಶಿರಡಿ ಸಾಯಿಬಾಬಾ ಹೇಗೆ ಗುರುಗಳ ಪಾದ ಮುಂದೆ ಇಟ್ಟು ಪೂಜೆ ಮಾಡಿದಾಗ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗತ್ತೆ. ಇದರತಕ್ಕಂಥ ನೆಗೆಟಿವ್ ವೈಬ್ರೇಷನ್ ಎಲ್ಲ ಹೊಟ್ಟೋಗುತ್ತೆ. ಆಮೇಲೆ ಇದು ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಒಂದು ಜೀವ ಬಂತು, ಅದನ್ನು ತಂದು ಗುರುಗಳು, ಆದರೆ ನಮ್ಗೆ ಯಾರು ಗುರುನೇ ಇಲ್ಲ ಅಂದರೆ ನಿಮಗೆ ಪಕ್ಕದಲ್ಲಿ ಮ್ಯಾಥ್ಸು, ಕೆಮಿಸ್ಟ್ರಿ, ಫಿಸಿಕ್ಸು, ಪಾಲಿಟಿಕ್ಸ್, ಸೈನ್ಸ್ ಏನೇನು ಹೇಳ್ಕೊಟ್ಟಿದ್ದಾರೋ ಯಾರಾದ್ರೂ ಗುರು ಅಂತ ಇರ್ತಾರಲ್ಲ, ಯಾರೂ ನಮ್ಮ ಹತ್ರ ಸಿಗಲಿಲ್ಲ ಅಂದಾಗ ತಂದೆನೇ ಗುರು. ಹೀಗೆ ತಂದೆ ಮುಖಾಂತರ ಹಾಕಿಸ್ಕೊಂಡ್ರೆ ಧಾರಣೆ ಮಾಡೋ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ. ಹೀಗೆ ನಾನು ನಾಳೆ ಸಂಚಿಕೆಯಲ್ಲಿ ಮತ್ತಷ್ಟು ವಿವಿಧ ರೀತಿಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ಸಾಯಿರಾಮ್.